ಡಿವೈನ್ ದಾಮೋದರ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಓಂ ಗಣಾಧಿಪತಿಯೇ ನಮಃ. ಧ್ಯಾಯೇನ್ ಮಹಾಜ್ವಾಲಾಂ ಮಹಿಷಾಸುರಮರ್ದಿನಿಂ ಮಹಾಸಿಂಹಾದಿವಾಹಾಂತಂ ಸರ್ವಾಲಂಕಾರಭೂಷಿತಾಂ. ಈ ವಾರ ನಿಮ್ಮ ರಾಶಿ ಭವಿಷ್ಯ ಹೇಗಿರಲಿದೆ? ಅದೃಷ್ಟ ನಿಮ್ಮ ಕಡೆ ಇದೆಯಾ ಅಥವಾ ಜಾಗ್ರತೆ ಬೇಕಾ? ಈ ವಿಡಿಯೋದಲ್ಲಿ ಹೆಲ್ತ್, ಎಜುಕೇಷನ್, ಜಾಬ್ ಪರವಾಗಿ ಹಾಗೆ ಕುಟುಂಬದಲ್ಲಿ ಸಂತೋಷ ಅನ್ನೋದು ಯಾವ ರಾಶಿಯವರಿಗೆ ಹೇಗಿದೆ ಎಂದು 12 ರಾಶಿಗಳ ವಾರ ಭವಿಷ್ಯವನ್ನು ಸಂಪೂರ್ಣವಾಗಿ ನೋಡೋಣ. ಮೇಷರಾಶಿಯವರಿಗೆ ಎಲ್ಲ ವಿಷಯದಲ್ಲೂ ಈ ವಾರ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ. ಉದ್ಯೋಗ ಅಥವಾ ಜೀವನದಲ್ಲಿ ಪ್ರಶಂಸೆ ಸಿಗುತ್ತದೆ. ಆರ್ಥಿಕ ಲಾಭ ಇದ್ದರೂ ಖರ್ಚಿನ ಮೇಲೆ ನಿಯಂತ್ರಣೆ ಅನ್ನೋದು ಅಗತ್ಯ. ಯಾಕೆಂದರೆ ಖರ್ಚುಗಳು ಜಾಸ್ತಿ ಬರುವಂಥ ಅವಕಾಶ ಇದೆ. ಒಟ್ಟಾರೆ ಸಂತೋಷಕರ ವಾರ ಅಂತ ಹೇಳ್ಬೋದು. ಎಲ್ಲ ವಿಷಯದಲ್ಲೂ ನಿಮ್ಮದೇ ಮೇಲ್ಕೈ ಇರೋದರಿಂದ ತುಂಬ ಸಂತೋಷಕರ ಅಂಥ ದಿನಗಳು ನಿಮಗೆ ಕಾಣುತ್ತಿದೆ. ವೃಷಭ ರಾಶಿಯವರಿಗೆ ಈ ವಾರ ಯಾವುದೇ ಕೆಲಸದಲ್ಲಿ ಕೈ ಹಾಕಲಿ ವಿಶ್ವಾಸದಿಂದ ಕೆಲಸಗಳನ್ನು ಪೂರ್ಣಗೊಳಿಸುವ ಅವಕಾಶಗಳು ಕಾಣ್ತಿದೆ. ಉದ್ಯೋಗ ಆಗಲಿ ಅಥವಾ ಮನೆ ಕಟ್ಟೋದಾಗಲಿ ಅಥವಾ ಮದುವೆ ಅಂತ ಶುಭ ಕಾರ್ಯಗಳಾಗಲಿ ಎಲ್ಲನೂ ನಿಮ್ಮ ವಿಲ್ ಪವರಿಂದ ಅದನ್ನು ಪೂರ್ಣಗೊಳಿಸುವ ಅವಕಾಶ ಕಾಣ್ತಿದೆ. ಕುಟುಂಬದವರ ಜೊತೆ ದೇವಸ್ಥಾನ ದರ್ಶನಗಳು ಮಾಡುವುದು, ಅವ್ರ ಜೊತೆ ಸಂತೋಷದಿಂದ ಕಾಲ ಕಳೆಯೋದು ಇದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಯಾಕೆಂದರೆ ಆರೋಗ್ಯ ವಿಷಯದಲ್ಲಿ ಶುಕ್ರ ಶನಿವಾರಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥ ಅವಕಾಶಗಳಿದೆ. ಮಿಕ್ಕಿದ ವಿಷಯದಲ್ಲಿ ಹಣದ ವಿಷಯದಲ್ಲಾಗಲಿ ಅಥವಾ ಯಾವುದೋ ಕಾರ್ಯ ಮಾಡುವಂಥ ವಿಷಯದಲ್ಲಾಗಲಿ ನಿಮಗೆ ಅನುಕೂಲಕರವಾದ ಫಲಿತಾಂಶಗಳು ಇವೆ. ಮಿಥುನ ರಾಶಿಯವರಿಗೆ ಈ ವಾರ ಹೊಸ ಅವಕಾಶಗಳು ಓಡಿ ನಿಮ್ಮ ಹತ್ರ ಬರ್ತವೆ. ಅಂದರೆ ಎಲ್ಲ ಅವಕಾಶಗಳು ನೀವು ಹುಡುಕ್ತಾ ಇದ್ದೀರ ಇಷ್ಟು ದಿನ, ಈ ವಾರ ಅವೇ ನಿಮ್ಮನ್ನು ಹುಡ್ಕೊಂಡು ಬರೋವಂಥ ಚಾನ್ಸಸ್ ಇದೆ. ಎಲ್ಲ ವ್ಯವಹಾರದಲ್ಲಾಗಲಿ ಅಥವಾ ವ್ಯಾಪಾರಗಳಲ್ಲಾಗಲಿ ಲಾಭಗಳು ಸಿಗುವಂಥ ಅವಕಾಶ ಇದೆ. ಕೈ ತುಂಬ ದುಡ್ಡಿರುತ್ತೆ, ಯಾವುದು ಬೇಕಾದರೂ ಮಾಡ್ಬೋದು ದುಡ್ಡಿಂದ ಅನ್ನೋ ಧೈರ್ಯ ನಿಮ್ಮ ಮನಸ್ಸಲ್ಲಿರುತ್ತೆ. ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಸಮಯ. ವಿಲ್ ಪವರ್ ಚೆನ್ನಾಗಿರುತ್ತೆ, ಮೆಮರಿ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ನಿಮಗೆ ಕಾರ್ಯಾಟಂಕ ಅನ್ನೋದು ಇರಲ್ಲ. ಮುಖ್ಯ ಕೆಲಸಗಳು ಪೂರ್ಣಗೊಳ್ಳುವ ಅವಕಾಶಗಳು ತೋರಿಸ್ತಾ ಇದೆ. ಎಲ್ಲ ವಿಷಯನೂ ಈ ಮಿಥುನ ರಾಶಿಯವರಿಗೆ ಈ ವಾರ ಅನುಕೂಲ ಅಂತಲೇ ಹೇಳ್ಬೋದು. ಆರೋಗ್ಯ ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ಬಾಧ್ಯತೆಗಳು ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಹೆಚ್ಚಾಗುವ ಅವಕಾಶ ಇದೆ. ಆತ್ಮೀಯರೊಂದಿಗೆ ಅಥವಾ ಮನೆಯಲ್ಲಿರೋ ಜನರೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ಸಣ್ಣ ಪುಟ್ಟ ಜಗಳಗಳು ಬರ್ಬೋದು. ಸಹನೆಯಿಂದ ವರ್ತಿಸುವುದು ತುಂಬ ಉತ್ತಮ ಈ ಕರ್ಕಾಟಕ ರಾಶಿಯವರಿಗೆ. ಇಲ್ಲದಿದ್ದರೆ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಯಾವ ಕೆಲಸದ ಮೇಲೂ ನಿಮ್ಮ ಮನಸ್ಸು ಹೋಗುವಂಥ ಅವಕಾಶ ಇರಲ್ಲ. ಎಲ್ಲ ನಿರಾಸೆ ಅನ್ನೋದು ಕಾಣ್ತಿದೆ. ಈ ವಾರದಲ್ಲಿ ಶನಿವಾರ ಭಾನುವಾರ ಆದಮೇಲೆ ಸ್ವಲ್ಪ ನಿಮಗೆ ಮತ್ತೆ ಒಳ್ಳೆಯ ಸಮಯ ಅನ್ನೋದು ಬರೋ ಚಾನ್ಸಸ್ ಇದೆ. ಅಲ್ಲಿವರೆಗೂ ನೀವು ಪ್ರತಿದಿನ ಈಶ್ವರಾರಾಧನೆ ಮಾಡೋದು ತುಂಬ ಒಳ್ಳೆಯದು. ಸಿಂಹರಾಶಿಯವರಿಗೆ ಈ ವಾರ ಎಲ್ಲ ಕಾರ್ಯಗಳಲ್ಲೂ ಲಾಭದ ಅವಕಾಶಗಳು ಹೆಚ್ಚಾಗಿರುತ್ತದೆ. ಅಂದರೆ ಕೈ ತುಂಬ ಕೆಲಸ, ಪಾಕೆಟ್ ತುಂಬ ದುಡ್ಡು ಅಂದಾಗಿ ಇರುತ್ತೆ. ಆಕಸ್ಮಿಕವಾಗಿ ಹಣ ಲಾಭ ಸಾಧ್ಯತೆ ಇದೆ. ನೀವು ಮಾಡೋ ವ್ಯವಹಾರದಲ್ಲಾಗಲಿ ಅಥವಾ ಎಲ್ಲ ಬಿಸ್ನೆಸ್ನಲ್ಲೂ ಆಕಸ್ಮಿಕವಾಗಿ ದುಡ್ಡುಗಳು ನಿಮಗೆ ಸಿಗುವಂಥ ಅವಕಾಶ ಇದೆ. ಪ್ರಯಾಣಗಳು ಹೆಚ್ಚಾಗಿರುತ್ತದೆ. ಆದರೆ ಪ್ರಯಾಣದಿಂದನೂ ನಿಮಗೆ ಲಾಭಕರ ಅನ್ನೋ ಅವಕಾಶ ತೋರಿಸ್ತಾ ಇದೆ. ಯಾವ ಪ್ರಯಾಣವೂ ನಿಮಗೆ ತೊಂದರೆ ಅನ್ನೋದಿರಲ್ಲ. ಅದರಲ್ಲಿ ಎಷ್ಟೊಂದಷ್ಟು ಲಾಭನೇ ತೋರಿಸ್ತಾ ಇದೆ. ಈ ವಾರ ಉತ್ಸಾಹದಿಂದ ಇರ್ತೀರ, ಸಂತೋಷದಿಂದ ಇರ್ತೀರ. ಫ್ರೆಂಡ್ಸ್ ಜೊತೆ ಓಡಾಡಿಕೊಂಡು ಆರಾಮಾಗಿರೋ ಅವಕಾಶಗಳಿದೆ. ಕನ್ಯಾ ರಾಶಿಯವರಿಗೆ ಈ ವಾರ ಕುಟುಂಬ ಸಮಸ್ಯೆಗಳು,
ನಿಮ್ಮ ಮಸ್ತಿಷ್ಕದಲ್ಲಿ ಅಂದರೆ ನಿಮ್ಮ ಬುರುಡೆನಲ್ಲಿ ಕೆರಗ್ತಾ ಇರೋ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುವ ಸೂಚನೆ ಕಾಣ್ತಿದೆ. ಆರ್ಥಿಕ ಸ್ಥಿತಿ ಮಿಶ್ರವಾಗಿ ಇರುತ್ತದೆ. ಅಂದರೆ ಎಷ್ಟು ದುಡ್ಡಿದೆಯೋ ಅಷ್ಟು ಮಾತ್ರ ಖರ್ಚಿದೆ, ಸಾಲ ಮಾಡುವಂಥ ಅವಕಾಶಗಳೇನಿಲ್ಲ. ಉದ್ಯೋಗದಲ್ಲಿ ಪದೋನ್ನತಿ ಸಾಧ್ಯತೆ ಇದೆ. ನಿಮ್ಮ ಮೇಲಧಿಕಾರಿಗಳಿಂದ ಮನ್ನಣೆ ಸಿಗುವ ಅವಕಾಶ ಇದೆ. ಸುಮಾರು ದಿನಗಳಿಂದ ಎದುರು ನೋಡ್ತಾ ಇರೋ ಒಂದು ಮುಖ್ಯ ಕಾರ್ಯ ನಿಮಗೆ ಪೂರ್ಣ ಆಗುವ ಅವಕಾಶ ಇದೆ. ಆರೋಗ್ಯ ಸ್ಥಿರವಾಗಿರುತ್ತದೆ, ಯಾವುದೂ ತೊಂದರೆ ಇರಲ್ಲ. ಶಾರೀರಿಕ ಸುಖ ಅನ್ನೋದು ಕಾಣ್ತಿದೆ. ತುಲಾರಾಶಿಯವರಿಗೆ ಈ ವಾರ ಮಧ್ಯದಿಂದ ಪಾರ್ಟ್ನರ್ಶಿಪ್ನಲ್ಲಿ ಮಾಡುವ ಎಲ್ಲ ವ್ಯವಹಾರಗಳು, ಬಿಸ್ನೆಸ್ಗಳು ಅವೆಲ್ಲನೂ ಸಕ್ಸಸ್ ಆಗಿ ಜಾಸ್ತಿ ಲಾಭ ಸಿಗುವಂಥ ದಿನಗಳು ಬರ್ತಾಯಿದೆ. ಪ್ರೇಮ ಪ್ರೀತಿ ಸಂಬಂಧಗಳು ಬಲವಾಗುವ ಅವಕಾಶ. ಮದುವೆಗೋಸ್ಕರ ಸುಮಾರು ದಿನದಿಂದ ಎದುರು ನೋಡ್ತಾ ಇರೋರಿಗೆಲ್ಲ ಇದು ಒಳ್ಳೆಯ ಸುದ್ದಿ. ನಿಮ್ಮ ಪರಿಚಯಸ್ಥರಿಂದನೂ ಒಳ್ಳೆಯ ಸಂಬಂಧಗಳು ಬರೋ ಅವಕಾಶನೇ ತೋರಿಸ್ತಾ ಇದೆ. ಆರೋಗ್ಯದ ವಿಷಯ ನೋಡಿದ್ರೆ ಉತ್ತಮವಾಗಿರುತ್ತದೆ. ಯಾವ ತೊಂದರೆನೂ ಬರಲ್ಲ, ಯಾವ ಕಾಯಿಲೆನೂ ಬರಲ್ಲ. ಎಲ್ಲ ವಿಷಯನೂ ನಿಮ್ಗೆ ಅನುಕೂಲಕರವಾಗಿ ಈ ತುಲಾರಾಶಿಯವರಿಗೆ ಇದೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಶ್ರಮ ಹೆಚ್ಚಾಗುತ್ತದೆ, ಫಲಿತಾಂಶ ತಡವಾಗಿ ಸಿಗುತ್ತದೆ. ಆದರೂ ಕೊನೆಗೆ ಅಂದರೆ ಈ ವಾರಾಂತ್ಯದಲ್ಲಿ ಜಯ ನಿಮ್ಮದೇ. ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಆವೇಶವನ್ನು ಕಡಿಮೆ ಮಾಡಿಕೊಳ್ಳಲೇಬೇಕು. ಆವೇಶ ಆತ್ರ ಅನ್ನೋದಿದ್ದರೆ ನಿಮ್ಮ ಜೋಬಿ ಖಾಲಿ ಆಗೋದು ಗ್ಯಾರಂಟಿ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗುತ್ತದೆ. ನಿರಾಸೆಯಿಂದ ನಿದ್ರಾಭಂಗ ಸಾಧ್ಯತೆಯೂ ಇದೆ. ವಾರಾಂತ್ಯದಲ್ಲಿ ಪರಿಸ್ಥಿತಿ ಉತ್ತಮವಾಗುವ ಸ್ಥಿತಿ ತೋರಿಸ್ತಾ ಇದೆ. ಹಾಗೆಯೇ ಧನಸ್ಸು ರಾಶಿಯವ್ರಿಗೂ ಈ ವಾರ ಆವೇಶ ಜಾಸ್ತಿ ಇರುತ್ತೆ. ಪ್ರತಿ ವಿಷಯದಲ್ಲೂ ಕೋಪ ಬರ್ತಾನೇ ಇರುತ್ತೆ. ಅದನ್ನು ಕಡಿಮೆ ಮಾಡಿಕೊಳ್ಳಲೇಬೇಕು. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಒತ್ತಡ ಹೆಚ್ಚಾಗುತ್ತದೆ. ಇವ್ರಿಗೂ ನಿದ್ರಾಭಂಗ ಸಾಧ್ಯತೆ ಇದೆ. ಆರೋಗ್ಯದಲ್ಲೂ ಮಿಶ್ರಮವಾಗಿ ಫಲಿತಾಂಶ ಇದೆ. ವಾರಾಂತ್ಯದಲ್ಲಿ ಆರೋಗ್ಯದ ವಿಷಯ ಮಾತ್ರ ಸ್ವಲ್ಪ ಉತ್ತಮವಾಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಾಗಲಿ ಆವೇಶ ಆಗಲಿ ಇನ್ನೊಂದು ವಾರನೂ ಹೀಗೆ ನಡೆಯುವ ಅವಕಾಶಗಳಿದೆ. ಹಾಗಾಗಿ ಈ ಧನಸ್ಸು ರಾಶಿಯವರು ಆವೇಶವನ್ನು ಕಂಟ್ರೋಲ್ ಮಾಡಿಕೊಳ್ಳಲೇಬೇಕು. ಬೇಕಾದರೆ ನೀವು ಪ್ರತಿ ದಿನವೂ ಬೆಳಗ್ಗೆ ಸ್ನಾನ ಆಗಿದ ತಕ್ಷಣ ದೇವಸ್ಥಾನಗಳಿಗೆ ಹೋಗುವ ಅವಕಾಶ ಇದ್ದರೆ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ. ಮಕರ ರಾಶಿಯವರಿಗೆ ಈ ವಾರ ಕುಟುಂಬದಲ್ಲಿ ಸಂತೋಷ ಇರುತ್ತದೆ. ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಉತ್ತಮ ಸಮಯ ಅಂತ ಹೇಳ್ಬೋದು. ಅದು ವ್ಯಾಪಾರ ಆಗಲಿ, ವ್ಯವಹಾರ ಆಗಲಿ, ಅಥವಾ ಯಾವುದೇ ಕೆಲಸ ಆಗಲಿ ಪ್ರಾರಂಭಿಸಲು ಇದು ಉತ್ತಮ ಸಮಯ ಅಂತ ಹೇಳ್ಬೋದು. ವಿವಾದಗಳು ಪರಿಹಾರವಾಗುತ್ತವೆ. ಎಷ್ಟೊಂದು ದಿನಗಳಿಂದ ಏನಾದರೂ ಆಸ್ತಿಗಳ ಮೇಲೆ ಅಥವಾ ಬೇರೆ ವಿಷಯದಲ್ಲೂ ವಿವಾದಗಳೇನಾದರೂ ನಡೀತಿದ್ರೆ ಅದಕ್ಕೆ ಪರಿಹಾರಕ್ಕೆ ಇದು ಉತ್ತಮ ಸಮಯ. ಪರಿಹಾರ ಆಗ್ಬಿಡುತ್ತೆ ಅದು ತಾನಾಗಿ. ಬಂಧುಗಳ ಜೊತೆ ಚರ್ಚೆಗಳು ನಡೆಯುವ ಅವಕಾಶಗಳು ಕಾಣಿಸ್ತಾ ಇದೆ. ಬಂಧು ಪ್ರೀತಿ ತೋರಿಸ್ತಾರೆ, ಅಂದರೆ ಅವರು ನಿಮ್ಮ ಕಡೆಗೆ ಪ್ರೀತಿ ಅನ್ನೋದು ತೋರಿಸೋ ಅವಕಾಶ ಇದೆ. ಕುಂಭರಾಶಿಯವರಿಗೆ ಈ ವಾರ ಆರ್ಥಿಕ ಸಮಸ್ಯೆಗಳು ಕಡಿಮೆ ಆಗುವ ಸೂಚನೆ ಇದೆ. ಅಂದರೆ ದುಡ್ಡು ಕಾಸು ನಿಮ್ಮ ಕೈನಲ್ಲಿ ಓಡಾಡ್ತಿಲ್ಲ ಅನ್ನೋ ಸಮಸ್ಯೆ ಕಡಿಮೆ ಆಗಿಬಿಡುತ್ತೆ. ಅಂದರೆ ಕೈಗೆ ದುಡ್ಡು ಬರೋ ಅವಕಾಶ ಇದೆ ಅಂತ ಅರ್ಥ. ಉದ್ಯೋಗದಲ್ಲಿ ನಿಮಗೆ ಬದಲಾವಣೆ ಕಾಣಿಸ್ತಾ ಇದೆ. ಪ್ರಮೋಷನ್ ಸಿಗೋ ಅವಕಾಶ ಇದೆ. ಯಾವ ರೀತಿಯಲ್ಲಿ ನೋಡಿದ್ರೂ ಉದ್ಯೋಗದ ಕಡೆಯಿಂದ ಲಾಭಗಳಾಗುತ್ತವೆ. ದೂರ ಪ್ರಯಾಣ ಮಾಡುವ ಅವಕಾಶ ಇದೆ. ಆ ಪ್ರಯಾಣದಿಂದನೂ ನಿಮಗೆ ಸಂತೋಷ ಸಿಗೋ ಚಾನ್ಸಸ್ ಜಾಸ್ತಿ ತೋರಿಸ್ತಾ ಇದೆ. ಒಟ್ಟಿನಲ್ಲಿ ಈ ವಾರ ನಿಮಗೆ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು. ಈ ವಾರ ಮೀನರಾಶಿಯವರು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಲೇಬೇಕು. ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಲೇಬೇಕು. ಈ ಎರಡು ವಿಷಯ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸಣ್ಣ ಪುಟ್ಟ ಅನಾರೋಗ್ಯ ಇದ್ರೂ ತೊಂದರೆ ಬಂದ್ರೂ ನೀವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳೋದು ಖಚಿತವಾಗಿ ಮಾಡಲೇಬೇಕು. ಖರ್ಚುಗಳನ್ನು ಸ್ವಲ್ಪ ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು.
ಕೆಲಸಗಳಲ್ಲಿ ತಡವಾಗಬಹುದು, ಆದರೆ ಎಳ್ಳು ದಾನ ಮಾಡುವುದು ತುಂಬ ಶುಭಕರವಾಗಿರುತ್ತದೆ. ಈ ವಾರದಲ್ಲಿ ಮೀನರಾಶಿಯವರು ಆರೋಗ್ಯದ ಕಡೆ ಮಾತ್ರ ಗಮನ ಇಟ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ನಲ್ಲಿ ಹೇಳಿ, ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.